ಇನ್ನು ಕರ್ನಾಟಕ ಬಂದ್ ಏನು ಆಗಸ್ಟ್ 13ನೇ ತಾರೀಕು ಕರೆ ಕೊಡಲಾಗಿದೆ. ಆ ಬಂದ್ ಅನ್ನ ವಾಪಸ್ ಪಡಿಬೇಕು ಅಂತ ಖುದ್ದು ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಮನವಿ ಮಾಡಿದರು. ಬಂದ್ ಮಾಡಕ್ ಹೋಗ್ಬೇಡಿ, ಪ್ರಯೋಜನ ಇಲ್ಲ. ಸರ್ವಪಕ್ಷ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿವೆ. ಬಟ್ ಈಗ ವಿಚಾರ ಅಂತಾನೆ ಮಳೆ ಚೆನ್ನಾಗಿ ಆಗ್ತಾ ಇರುವಂತ ಕಾರಣಕ್ಕಾಗಿ ತಮಿಳುನಾಡಿಗೆ ಒಂದಷ್ಟು ನೀರು ಕೂಡ ಹರಿದು ಹೋಗ್ತಾ ಇದೆ. ಕಾನೂನಾತ್ಮಕವಾಗಿಯೂ ಕೂಡ ರಾಜ್ಯ ಸರ್ಕಾರಕ್ಕೆ ಬಹಳ ನಿರಾಳತೆ ತಂದಿಡುವಂತ ಸಂಗತಿ ಇದು. ಆಮೇಲೆ ಜನರು ಕೂಡ ಈ ಸಿಟ್ಗೆ ಹೇಳೋದು ಮತ್ತೊಂದು ಇದ್ಯಾವುದ್ರ ಅವಶ್ಯಕತೆ ಸದ್ಯದ ಮಟ್ಟಿಗಂತೂ ಇಲ್ಲ ಈಗ. ಬಟ್ ವಾಟಾಳ್ ನಾಗರಾಜ್ ಅವ್ರು ಏನು ಹೇಳ್ತಾರಂತೆ, ಇಲ್ಲ ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಿದಾರಂತೆ. ಗೊತ್ತಿಲ್ಲ. ಬಟ್ ಮುಖ್ಯಮಂತ್ರಿಗಳಂತೂ ಇವತ್ತು ಮತ್ತೊಮ್ಮೆ ಖುದ್ದಾಗಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸೊ ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಸಂಘಟನೆಗಳಿಗೆ, ಕನ್ನಡ ಸಂಘಟನೆಗಳು, ರೈತರು ಮತ್ತು ವಿರೋಧ ಪಕ್ಷದ ನಾಯಕರುಗಳಿಗೆ, ಜನತಾದಳದ ನಾಯಕರುಗಳಿಗೆ, ಅವರೆಲ್ಲ ಕೂಡ 13ನೇ ತಾರೀಕು ಬಂದ್ ಬಗ್ಗೆ ಕರೆದಿದ್ದಾರೆ. ಬಿಜೆಪಿಯವರೇನು ಅದಕ್ಕೇನು ನಿನ್ನೆ ಹೋಗಿ ಡ್ಯಾಮ್ ಮುತ್ತಿಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಮೇಲೆ ಕೊನೆಗೆ ಅವ್ರಿಗೆ ವಿಚಾರ ಅರ್ಥ ಆಯಿತು. ಅವರು ಕೂಡ ದೇವರಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ. ಸೊ ಇವತ್ತು JDSನವರು ಇವತ್ತು ಬೆಳಗ್ಗೆ ಬೆಂಬಲ ಕೊಟ್ಟರು ಅಂತ ಹೇಳಿ ನನಗೆ ಮಾಹಿತಿ ಬಂದಿದೆ. ನಾನು ಎಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತೇನೆ, ಎಲ್ಲ ನನ್ನ ಕನ್ನಡ ಸಂಘಟನೆಯವ್ರ ಹತ್ರ ನಾನು ಮಾತಾಡ್ತೇನೆ, ನಾನೇ ಖುದ್ದಾಗಿ ಮಾತಾಡ್ತೀನಿ, ಕೆಲವರು ನಮ್ಮ ಮಂತ್ರಿಗಳು ಕೂಡ ಮಾತಾಡ್ತಾರೆ. ದಯವಿಟ್ಟು ಇದಕ್ಕೆ ಅವಕಾಶ ಕೊಡೋದು ಬೇಡ. ಈ ಬಂದ್ನಿಂದ ನಿಮ್ಗೇನು ಪ್ರಯೋಜನ ಆಗುವುದಿಲ್ಲ. ಆಲ್ ಪಾರ್ಟಿ ಮೀಟಿಂಗಲ್ಲೂ ಕೂಡ ಈ ತೀರ್ಮಾನ ಬಂದಿದೆ. ಆಲ್ ಪಾರ್ಟಿ ಮೀಟಿಂಗಲ್ಲೂ ಕೂಡ ನಾನೊಂದು ಅಪೀಲ್ ಮಾಡಬೇಕು ಸರ್ಕಾರದ ಪರವಾಗಿ ಅಂತೇಳಿ ಎಲ್ಲರೂ ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ಆ ಸಲಹೆ ಮೇರೆಗೆ ನಾನು ಎಲ್ಲರೂ ಕೂಡ ನಿಮಗೆ ಬಂದಿಂದ, ಯಾಕೆಂದ್ರೆ ನಾವು ಏನು ಪ್ರಯೋಜನ ಆಗುವುದಿಲ್ಲ. ಯಾರ ಮೇಲೆ ಸರ್ಕಾರನೇ ನಿಮ್ಮ ಪರವಾಗಿ ನಿಂತಿರುವಾಗ, ಸರ್ಕಾರ ಮತ್ತು ಪ್ರಕೃತಿ ಎರಡೂ ಕೂಡ ನಿಮ್ಮ ಜೊತೆಯಲ್ಲಿ ನಿಂತಿರುವಾಗ ಇದಕ್ಕೆ ದಣು ತಗೊಳ್ಬಾರ್ದು ಅಂತೇಳಿ ನಾನು ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಸೊ ನಾನು ಇದೇ ವಿಚಾರವನ್ನ ನಾವು ವಾಟಾಳ್ ನಾಗರಾಜ್ ಅವರ ಬಳಿ ಪ್ರಸ್ತಾಪ ಮಾಡಿದಂತ ಸಂದರ್ಭದಲ್ಲಿ ಬಂದ್ ಖಂಡಿತ ಆಗೇ ಆಗುತ್ತೆ, ಬಂದ್ನಿಂದ ಹಿಂದೆ ಸರಿಯುವ ಪ್ರಶ್ನೆನೇ ಇಲ್ಲ, ಅಖಂಡ ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಏನು, ನೀವು ಬರ್ರಿ ನಮ್ಮ ಬಂದ್ನಲ್ಲಿ ಪಾಲ್ಗೊಳ್ಳಿ, ಅವರಿಗೆ ವೀಳ್ಯದ ಎಲೆ ಕೊಟ್ಟು ಸ್ವಾಗತಿಸ್ತೀವಿ. ಮಳೆ ಚೆನ್ನಾಗಿದೆ ಅಂತ ತಮಿಳುನಾಡಿಗೆ ನೀರು ಬಿಡಬೇಡಿ, ನಮ್ಮ ರಾಜ್ಯದ ನಾಲೆಗಳಿಗೆ ಮೊದಲು ನೀರು ಹರಿಸಿ, ಅದಕ್ಕಾಗಿ ಈ ಬಂದ್ ಅಂತೆಲ್ಲ ಹೇಳಿದ್ದಾರೆ. ನಾವು ಪ್ರತಿನಿಧಿ ರಾಮ್ ವಾಟಾಳ್ ನಾಗರಾಜ್ ಅವ್ರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಬನ್ನಿ ಏನ್ ಹೇಳಿದ್ರೆ ವಾಟಾಳ್ ನಾಗರಾಜ್ ಕೇಳೋಣ. ಈ ಬಗ್ಗೆ ಮಾತಾಡಲಿಕ್ಕೆ ಕನ್ನಡ ವಾಟಾಳ್ ಪಕ್ಷದ ಸಂಸ್ಥಾಪಕರು ಆದಂತಹ ವಾಟಾಳ್ ನಾಗರಾಜ್ ನಮ್ಮ ಜೊತೆಗಿದ್ದಾರೆ. DK ಶಿವಕುಮಾರ್ ಅವರು ಮನವಿಯನ್ನ ಮಾಡ್ತಿದ್ದಾರೆ, ಜಲಾಶಯಗಳು ತುಂಬ್ತಾ ಇದ್ದಾವೆ, ಬಂದ್ ಕರೆಯಿಂದ ಹಿಂದೆ ಸರಿ, ಬಂದ್ ಮಾಡಬೇಡಿ ಅಂತ. ಇದು ಪ್ರತಿ ಸಾರಿನೂ ಎಲ್ಲ ಸರ್ಕಾರಗಳು ನಾವು ಬಂದ್ ಕರೆದಾಗ ಬಂದ್ ಮಾಡಬೇಡಿ ಅಂಥೇಳಿ ಹೇಳ್ತಕ್ಕಂಥದ್ದು ಅವ್ರ ಕರ್ತವ್ಯ, ಹೇಳ್ತಾರೆ. ನಾವು ಪ್ರಾಮಾಣಿಕವಾಗಿ ಸಮಗ್ರ ಕನ್ನಡಿಗರ ಬೇಡಿಕೆಗಳು, ಕನ್ನಡಿಗರ ಹಿತಕ್ಕಾಗಿ, ನಾಡಿನ ಹಿತಕ್ಕಾಗಿ, ನೀರಿಲ್ಲ ನಮಗೆ ನೀರು ಕೊಡಬೇಕು, ಮಳೆಯಲ್ಲಿ ಉದ್ದ ತಕ್ಷಣ ಹೋಗ್ತಾ ಇದೆ, ನಮ್ಮ ಕೆರೆಗಳಿಗೆ ನೀರಿಲ್ಲ, ಇನ್ನು ನಮ್ಮ ನಾಲೆಗಳಿಗೆ ನೀರು ಬಿಟ್ಟಿಲ್ಲ, ಮಂಡ್ಯದವರು ನಾಲೆಗಳು ನೀರು ಬಿಡಬೇಕು ಅಂತ ಕೂಗ್ತಾ ಇದ್ದಾರೆ, ಚಾಮರಾಜನಗರಕ್ಕೆ ನೀರಿಲ್ಲ, ಕೆರೆಗಳಿಗೆ ನೀರಿಲ್ಲ, ನೀವು ತರಾತುರಿಯಲ್ಲಿ ತಮಿಳುನಾಡಿನವರು ಕೇಳಿದ್ರು ಅಂಥೇಳಿ ಮಳೆ ಬೀಳ್ತು, ನೀರು ಹೋಗ್ತಾ ಇದೆ ಅಂತ ಲೆಕ್ಕ ಹಾಕೊಳ್ತಾ ಇದ್ದೀರಿ. ಅದು ಒಂದು ಇರ್ಬೋದು, ಆದರೆ ರಾಜ್ಯದ ಬಹುತೇಕ ಬೇಡಿಕೆಗಳನ್ನು ಇಟ್ಟು ನಾವು ಕರ್ನಾಟಕ ಬಂದನ್ನು ಮಾಡ್ತಾ ಇದ್ದೀವಿ. ಬಂದಿಂದ ಹಿಂದೆ ಸರಿಯುವಂತ ಪ್ರಶ್ನೆ ಇಲ್ವಾ ಅಂತ? ಸಾಧ್ಯವೇ ಇಲ್ಲ. ಬಂದ್, ಅಖಂಡ ಕರ್ನಾಟಕ ಬಂದ್ ಬೆಳಗಾವಿಗಾಗಿ, ಹುಬ್ಬಳ್ಳಿಗಾಗಿ, ಹೈದರಾಬಾದ್ ಕರ್ನಾಟಕಕ್ಕಾಗಿ, ಉತ್ತರ ಕರ್ನಾಟಕಕ್ಕಾಗಿ, ಗಡಿನಾಡಿಗಾಗಿ, ಹೊರನಾಡಿಗಾಗಿ ಇದು ಬಂದ್. ಕನ್ನಡಿಗರಿಗಾಗಿ ಬಂದ್, ಕಾವೇರಿಗಾಗಿ ಬಂದ್,
ಯಾವ ಕಾರಣಕ್ಕೂ ಬಂದ್ ಹಿಂದೆ ತೆಗೆದುಕೊಳ್ಳುವ ಪ್ರಶ್ನೆ ಇಲ್ಲ. ಹಾಸ್ಯವಾಗಿ ವ್ಯಂಗ್ಯವಾಗಿ ಮಾತಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಹಿಂದೆ ಬ್ರಿಟಿಷರ ಕಾಲದಲ್ಲಿ ಬಂದ್ ಮಾಡಿದ್ರೆ ಸರ್ಕಾರಗಳಿಗೆ ನಷ್ಟ ಆಗ್ತಾ ಇತ್ತು. ಈಗ ಸರ್ಕಾರಕ್ಕೆ ನಷ್ಟ ಆದರೆ ಪ್ರಜೆಗಳಿಂದ ಪ್ರಜಾಪ್ರಭುತ್ವ ಇರೋದ್ರಿಂದಾಗಿ ನಮಗೆ ಜನಸಾಮಾನ್ಯರಿಗೆ ನಷ್ಟ ಆಗ್ತದೆ. ಬಂದ್ ಯಾಕೆ ಅಂತ? ಇಲ್ಲ, ಯಾವತ್ತೂ ಏನೂ ನಷ್ಟ ಆಗಿಲ್ಲ. ಬಂದ್ ಮಾಡೋದ್ರಿಂದ ರಾಜ್ಯಕ್ಕೆ ಶಕ್ತಿ ಬರುತ್ತೆ. ಇಡೀ ನಾಡು ಕಣ್ ತೆರಿತಾರೆ. ಪಾರ್ಲಿಮೆಂಟ್ ಕರ್ನಾಟಕದ ಬಂದಾಗಿದೆ, ಅವ್ರ ಗಮನಕ್ಕೆ ಬರುತ್ತೆ. ಕೇಂದ್ರದ ಮಂತ್ರಿಗಳ ಗಮನಕ್ಕೆ ಬರುತ್ತೆ. ಇಡೀ ಸ್ವಲ್ಪ ಹೆಚ್ಚು ಕಡಿಮೆ ವಿಶ್ವದ ಗಮನಕ್ಕೆ ಬರುತ್ತೆ. ಕರ್ನಾಟಕ ಬಂದ್ ಯಾರಿಗೂ ಏನೂ ಆಗಿಲ್ಲ. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು.